ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ನಾನಿದ್ದೀನಿ ಶಿರ್ಸಿಯಲ್ಲಿ. ಇವತ್ತು ಪಿಜ್ಜಾ ತಿನ್ನಬೇಕು ಅನಿಸಿ ಪಿಜ್ಜಾ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಪಿಜ್ಜಾ ಮಾಡೋದಕ್ಕೆ ಓವನ್ ಇರಲಿಲ್ಲ, ನಾವೇ ಓವನ್ನ ಕ್ರಿಯೇಟ್ ಮಾಡಿದ್ದೀವಿ ಇಟ್ಟಿಗೆ ಮತ್ತು ಟೈಲ್ಸ್ಗಳನ್ನ ಜೋಡಿಸಿ. ಅದೇ ಓವನಲ್ಲಿ ಹೋಮ್ ಮೇಡ್ ಪಿಜ್ಜಾನ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಇವತ್ತು ನಾವು ಪಿಜ್ಜಾ ಮಾಡ್ತಾ ಇದ್ದೀವಿ. ಬೇಸಿಕಲಿ ಏನಂತಂದರೆ ಅರ್ಧ ಲೀಟರ್ದು ಮೈದಾ ಹಿಟ್ಟಿಗೆ ಇನ್ಸ್ಟೆಂಟ್ ರೈಸ್ಟು 1 ಸ್ಪೂನು ಆ್ಯಂಡ್ 1 ಸ್ಪೂನು ಸಕ್ಕರೆ, ನೀರು, ಸ್ವಲ್ಪ ಲೂಕ್ ವಾಮ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟು ತಯಾರು ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಇದನ್ನ ಒಂದು ಕೆ ಜಿ ಹಾಕಿದ್ದೀವಿ. ಅರ್ಧ ಕೆ ಜಿ ಒಂದ್ಸಲ, ಅದಾದ್ಮೇಲೆ ಇನ್ನೊಂದ್ಸಲ. ಸೊ ಅವಿಷ್ಟು ಸೇರಿ ಈಗ ಆಲ್ಮೋಸ್ಟ್ 7 ಬಾಲ್ಸ್ ಆಗಿದೆ. ನಿನ್ನೆ ಸಾಯಂಕಾಲ ಹಾಕಿದ್ದು. ಸೊ ಇವತ್ತು ಹಿಟ್ಟು ರೆಡಿ ಆಗಿದೆ. ಕ್ಲೀನಾಗಿ ಗ್ಲೂಟನ್ ಎಲ್ಲ ಫಾರ್ಮ್ ಆಗಿರುತ್ತೆ. ಇವಾಗ ಏನಿದ್ರು ಇದನ್ನ ಸ್ಟ್ರೆಚ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಏನೇನು ಐಟಮ್ಗಳಿದಾವೆ ಅದನ್ನ ಹಾಕ್ಬಿಟ್ಟು ಅದನ್ನ ಓವನಲ್ಲಿ ಬೇಕ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೆಸ್. Roll the dough, toss it high and watch it go. Stretch it wide, nice and round. Lay it flat, don't let it bounce down. ಎಸ್ ಗಾಯ್ಸ್, ಈ ಡೋ ಮೇಲೆ ಟಾಪಿಂಗ್ಸ್ಗಳು ಹಾಕಿದ್ದೀವಿ. ನೋಡ್ತಾ ಇದ್ದೀರಾ, ಏನೇನು ಹಾಕಿದ್ದೀವಿ ಈಗ ಹೇಳ್ಬಿಡು ನೀನೆ. ಆನಿಯನ್ ಹಾಕಿದ್ದೀವಿ, ಕ್ಯಾಪ್ಸಿಕಮ್ ಹಾಕಿದ್ದೀವಿ, ಆ್ಯಂಡ್ ಹ್ಯಾಲಪಿನ್ಯೂಸ್ ಥರ ನಾರ್ಮಲಾಗಿ ನಮ್ಮದೇ ಆದ ದೇಸಿ ಸ್ಟೈಲಲ್ಲಿ ವಿನೆಗರಲ್ಲಿ ಹಾಕ್ಬಿಟ್ಟು ಮಾಡಿದ್ದೀವಿ. ಆ್ಯಂಡ್ ಟೊಮೆಟೊ ಹಾಕಿದ್ದೀವಿ. ಅದಾದಮೇಲೆ ಕೆಚಪ್ ಅಲ್ಲ, ಸಾಸ್ ಹಾಕಿದ್ದೀವಿ, ಟೊಮೆಟೊ ಸಾಸ್. ಅದಾದಮೇಲೆ ಪನ್ನೀರ್ ಹಾಕಿದ್ದೀವಿ, ಚೀಸ್ ಹಾಕಿದ್ದೀವಿ, ಮೇಯ್ನು ಇಂಗ್ರೀಡಿಯೆಂಟು. ಅದ್ರ ಮೇಲ್ಗಡೆ ಬಟರ್ ಹಾಕಿದ್ದೀವಿ. ಇಷ್ಟು ಈಗ ಇದ್ರ ಮೇಲ್ಗಡೆ ಇರೋ ಟಾಪಿಂಗ್ಸ್. ಆಮೇಲೆ ಟಾಪಲ್ಲಿ ಕೊತ್ತಂಬರಿನ ಹಿಂಗೆ ಉದುರಿಸಿದ್ದೀವಿ. ಸ್ವಲ್ಪ ಆಲ್ಸೋ ಈಗ ನಾವೇ ಕ್ರಿಯೇಟ್ ಮಾಡಿರೋ ಓವನಲ್ಲಿ ಹೋಗಿ ಫಸ್ಟ್ ಪಿಜ್ಜಾನ ಇಡ್ತಾ ಇದೀವಿ. ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹೋಗಿ ಇಡೋಣ ಒಳಗೆ. ಬರೋ ಎಸ್, ರೆಡಿ. ಏನೋ ಇದು ಪಿಜ್ಜಾ ರೆಡಿ. ತಿನ್ನೋಣ ಗಾಯ್ಸ್, ಪಿಜ್ಜಾ ರೆಡಿ ಆಗಿದೆ. ತಿನ್ನೋಣ ಈಗ. ಕಟ್ ಮಾಡೋಣ. ಎಷ್ಟು ಜನ ಇದೀವಿ? 5 ಜನ. 4 ಪೀಸ್ ಸಾಕು. ಕಟ್ ಮಾಡು. 5 ಮಗ, ನಾನು ಮಾಡ್ತೀನಿ. ಮಾಡು. ಹಂಗಲ್ಲ ಮಗು, ಕಟ್ ಒಳಗ್ ತುರುಕ್ಬೇಕು, ಎಳಿಬಾರ್ದು. ಹಾಕ್ಬಿಡತ್ತಾನೆ ಇನ್ನೊಂದು ಪಿಜ್ಜಾನ ತೆಗೆ. ಇನ್ನೊಂದು ಪಿಜ್ಜಾ ಹಾಕಷ್ಟರಲ್ಲಿ ಈ ಪಿಜ್ಜಾ ಇರಲ್ಲ. ಭಯ ಆಗಿ ಎಲ್ಲ ಕೂತಿದ್ದಾರೆ ಇಲ್ಲಿ. ಹಂಗಲ್ಲ, ಫಸ್ಟ್ ಚುಚ್ಚುಬಿಟ್ಟು ಮಾಡು. ಅಷ್ಟೇ. ಫಸ್ಟ್ ಪಿಜ್ಜಾ ಮಾಡಿದ್ವಿ. ಫಸ್ಟ್ ಪಿಜ್ಜಾ ಫುಲ್ ಮುದ್ದೆ ಆಗಿ ವೇಸ್ಟ್ ಆಗೋಯ್ತು. ಬಟ್ ಅದ್ರಲ್ಲಿ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಪಿಜ್ಜಾ ಶೇಪಲ್ಲಿ ಇರಲಿಲ್ಲ. ಆಮೇಲೆ 2ನೇ ಪಿಜ್ಜಾ ಮಾಡಿದ್ವಿ, ಪರ್ಫೆಕ್ಟ್ ಆಗಿ ಬಂತು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಅದನ್ನ ತಗೊಂಡೋಗಿ ಓವನ್ ಒಳಗೆ ಇಡ್ತೀವಲ್ಲ, ದೊಡ್ಡ ಪಿಜ್ಜಾ ಮಾಡೋ ಜಾಗಗಳಲ್ಲೆಲ್ಲ ಒಂದು ದೊಡ್ಡದೊಂದು ಸ್ಟಿಕ್ ಇರುತ್ತೆ. ಅದ್ರ ಮುಂದೆ ಈ ಥರದೊಂದು ಪ್ಲೇಟ್ ಇರುತ್ತೆ. ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಅದನ್ನ ಹಿಂಗೆ ಸ್ಟಿಕ್ಕಲ್ಲಿ ಹಿಂಗೆ ಉದುರಿಸ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ ಸ್ಟಿಕ್ನ. ನಮ್ಮ ಹತ್ರ ಅದಿರಲಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು. ಬಟ್ ಆಫ್ಟರ್ ದಟ್ ಕೈ ಮೇಲೇ ಡಾ ಇಟ್ಕೊಂಡು ಟಾಪಿಂಗ್ಸ್ಗಳನ್ನ ಡೈರೆಕ್ಟ್ ಅದ್ರ ಮೇಲೆ ಹಾಕಿ ಡೈರೆಕ್ಟ್ ಕೈ ಮೇಲೆ ತಂದು ಹಿಂಗೆ ಹಾಕಿದ್ವಿ. ಪರ್ಫೆಕ್ಟ್ ಆಗಿ ಬಂದಿದೆ, ಸಾಕಾದಾಗಿ ಬರ್ತಾ ಇದೆ ಈಗ ಪಿಜ್ಜಾ. ಟೇಸ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಆಲ್ಮೋಸ್ಟ್ ಇನ್ನೊಂದು 5-6 ಪಿಜ್ಜಾ ಆಗುತ್ತೆ. ಪಿಜ್ಜಾ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಬೇಕಿಲ್ಲಿ. ಮಣ್ಣಾಗ್ಬಿಟ್ಟಿರುತ್ತೆ, ಧೂಳಾಗ್ಬಿಟ್ಟಿರುತ್ತೆ. ಸುಡ್ತು ಕೈ, ಸಾರ್ ಕೈ. ಗಾಯ್ಸ್, ನನ್ನ ಪಿಜ್ಜಾ ರೆಡಿ ಆಗಿದೆ. ಆ್ಯಂಡ್ ತಿಂದ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಟೇಸ್ಟ್ ನೋಡ್ತೀನಿ. ಆಲ್ರೆಡಿ 2-3 ತಿಂದಾಯಿತು. ಬಟ್ ಇದಕ್ಕೆ ಟಾಪಿಂಗ್ಸ್ ಎಲ್ಲ ನಾನೇ ಹಾಕಿದ್ದು. ನಾನೇ ಹಾಕ್ಬಿಟ್ಟು ಎತ್ಕೊಂಡೋಗಿ ಇಟ್ಬಿಟ್ಟು ಈಗ ತಿಂತಾಯಿದ್ದೀನಿ. ಎಸ್ ಗಾಯ್ಸ್,
ನೋಡಿ ನೋಡಿ ಬಿಸಿ ಬಿಸಿ ಪಿಜ್ಜಾ. ಬಿಸಿ ಬಿಸಿ ಸಖತ್ತಾಗಿ ಬಂದಿದೆ.